ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ನನ್ನ ಜೊತೆ ಗಾನಶ್ರೀ ಅವರಿದ್ದಾರೆ. ನನಗೆ ಅವ್ರ ಹೆಸರು ಯಾವಾಗಲೂ ಗಾನಶ್ರೀ ಅನ್ನೋದಕ್ಕಿಂತ ಯೋಗಶ್ರೀ ಅಂತಿದ್ದರೆ ಚೆನ್ನಾಗಿರೋದಂತ ಬಹಳ ಆಸೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಯೋಗನ ಹೇಳ್ಕೊಡ್ತಾರೆ. ಈಗಾಗಲೇ ತಾವೆಲ್ಲ ಸಾಕಷ್ಟು ಅವರು ಮಾಡಿ ತಿಳಿಸಿರ್ತಕ್ಕಂಥ ಯೋಗನ ನೋಡಿದ್ದೀರಾ. ಮೇಲಾಗಿ ಇವರು ಡೆಂಟಿಸ್ಟು, ಅಂದರೆ ಇನ್ನೂ ಓದ್ತಾ ಇದ್ದಾರೆ, ಕಾಲೇಜಲ್ಲಿದ್ದಾರೆ. ಆದ ಕಾರಣ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಖಂಡಿತ ಈ ವರ್ಷ ನಿಮಗೆ ಸಾಕಷ್ಟು ಯೋಗದ ವಿಚಾರದ ಬಗ್ಗೆ, ತಮಗಿರ್ತಕ್ಕಂಥ ಸಮಸ್ಯೆಗಳನ್ನ ಈಗಾಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀರಾ. ಆ ಸಮಸ್ಯೆಗಳ ಬಗ್ಗೆ ನಾವು ಖಂಡಿತ ಯೋಗದ ಮೂಲಕ ನಿಮಗೆ ಪರಿಹಾರ ಕೊಡ್ತಾ ಹೋಗ್ತೀವಿ. ಇದಕ್ಕೋಸ್ಕರ ನೀವು ಯಾರನ್ನೋ ಭೇಟಿ ಮಾಡಬೇಕಾಗಿಲ್ಲ. ನಿಮ್ಮ ಮನೆ, ನೀವು ಹಳ್ಳಿಲಿರಲಿ ಡಿಲ್ಲಿಲಿರಲಿ, ಎಲ್ಲಿದ್ದರೂ ಸಹ ಇವರು ಹೇಳ್ಕೊಡ್ತಕ್ಕಂಥ ಯೋಗಗಳನ್ನ ನೀವು ಆರಾಮಾಗಿ ಮನೆಯಲ್ಲೇ ನೋಡಿ, ಒಂದಕ್ಕೆ 10 ಬಾರಿ ನೋಡಿ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡ್ಕೋಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮವಾದಂಥ ಆರೋಗ್ಯನ ಪಡ್ಕೋಬೋದು. ಗಣಶ್ರೀ ಅವರೇ, ಇವತ್ತು ನಿಮ್ಮದೇ ಆದಂಥ ಯೋಗ ಸೆಂಟರ್ನ ಓಪನ್ ಮಾಡಿದ್ದೀರಾ. ಏನು ನಿಮ್ಮ ಯೋಗ ಸೆಂಟರ್ ಹೆಸರು? ಆರಣ್ಯಕ ಯೋಗ ಶಾಲಾ ಅಂತ. ಓಕೆ, ಎಲ್ಲಿರ್ತಕ್ಕಂಥದ್ದು? ಚಂದ್ರ ಲೇಔಟಲ್ಲಿ. ಓಕೆ, ಚಂದ್ರ ಲೇಔಟಲ್ಲಿ ನಿಮ್ಮ ಬ್ರದರು ಅವರು ಸಹ ಈ ಒಂದು ಯೋಗ ಸೆಂಟರ್ನ ಓಪನ್ ಮಾಡಿರ್ತಕ್ಕಂಥದ್ದು. ಹೌದು, ಅವನು ಯೋಗದಲ್ಲಿ MSc BSc ಮುಗಿಸಿದ್ದಾನೆ. ಈಗ MSc ಮಾಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಯೋಗದ ಥಿಯರಿ ಬಗ್ಗೆ ಗೊತ್ತಿದೆ. ಅವನು ಪರ್ಟಿಕ್ಯುಲರ್ ಆಗಿ ಯೋಗದಿಂದ ಓದ್ತಾ ಇರೋದ್ರಿಂದ ನಮ್ಮ ಕಡೆಯಿಂದ ಒಂದಷ್ಟು ಕಲಿತಿರೋ ವಿದ್ಯೆಯನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯೋಗ ಶಾಲಾನ ಓಪನ್ ಮಾಡಿದ್ವಿ. ಎಸ್, ಖಂಡಿತ. ಈಗಾಗಲೇ ನೀವು ಸಾಕಷ್ಟು ಕಮೆಂಟ್ಸ್ನ ಮಾಡಿದ್ದೀರಾ, ತುಂಬ ಸಮಸ್ಯೆಗಳಿಗೆ ಪರಿಹಾರನ ಕೇಳಿದ್ದೀರಾ. ಒಂದೊಂದು ವಿಡಿಯೋ ಮೂಲಕ ಒಂದೊಂದು ಸಮಸ್ಯೆಗೆ ಪರಿಹಾರನ ಕೊಡಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಒಂದು ಯೋಗಾಸನದ ಬಗ್ಗೆ, ಏನು ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಒಂದು ವಿಡಿಯೋದಲ್ಲಿ ಡೈಜೆಸ್ಟಿವ್ ಡಿಸಾರ್ಡರ್ಸ್, ಜೀರ್ಣಾಂಗದ ಸಮಸ್ಯೆಗಳಿಗೆ, ಲೈಕ್ ಅಸಿಡಿಟಿ ಆಗಿರ್ಬೋದು ಅಥವಾ ಮಲಬದ್ಧತೆ ಆಗಿರ್ಬೋದು, ಈ ಸಮಸ್ಯೆಗಳಿಗೆ ಯೋಗದಿಂದ ಹೇಗೆ ಪರಿಹಾರಗೊಳಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀವಿ. ಓಕೆ, ಅದನ್ನು ಶುರು ಮಾಡೋದಕ್ಕೂ ಮೊದಲೇ ಗಣೇಶ್ರೀ ಅವರೇ, ಈ ಮಲಬದ್ಧತೆ ಅಥವಾ ಒಂದು ಡೈಜೆಷನ್ ಪ್ರಾಬ್ಲಮ್ ಅಂತ ಬರುತ್ತಲ್ಲ, ಏನು ಕಾರಣಕ್ಕೋಸ್ಕರ ಬರುತ್ತೆ? ಕೆಲವೊಂದು ಸರಿ ನಾವು ಸರಿಯಾದ ನಿದ್ದೆ ಮಾಡಿರಲ್ಲ, ಸರಿಯಾಗಿ ಊಟ ಆದ ನಂತರ ಹೋಗಿ ಮಲ್ಕೊಡ್ಬಿಟ್ಟಿರ್ತೀವಿ. ಆ್ಯಂಡ್ ಕೆಲವೊಂದಷ್ಟು ಆಹಾರಗಳನ್ನ ಸೇವಿಸಿರಲ್ಲ, ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡ್ದಿರಲ್ಲ. ಇದೆಲ್ಲಾದರೂ ಸಣ್ಣ ಸಣ್ಣ ಕಾರಣಗಳಿಂದ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಆ ಒಂದು ಸಣ್ಣ ಕಾರಣಗಳಿಂದ ನಮಗೆ ಮಲಬದ್ಧತೆ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು ಇನ್ಕ್ರೀಸ್ ಆಗುತ್ತೆ. ಎಸ್, ಈಗ ಆರೋಗ್ಯ ಅಂತ ಬಂದಾಗ ಒಂದು ಪ್ರಾಬ್ಲಮ್ನು ನಾವೇ ಮಾಡ್ಕೊಳ್ತೀವಿ, ಅದನ್ನು ಸರಿ ಮಾಡ್ಕೊಳ್ಳೋದು ನಾವೇ ಮಾಡ್ಕೋಬೇಕು. ಬಟ್ ಅದಕ್ಕೆ ಉತ್ತಮವಾದಂಥ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನನ ನಮ್ಮ ಗಾನಶ್ರೀ ಅವರು ಕೊಡ್ತಾರೆ. ಬನ್ನಿ, ಇವತ್ತಿನ ಈ ಟಾಪಿಕ್ ಏನಿದೆ, ಮಲಬದ್ಧತೆ ಅಥವಾ ಅಜೀರ್ಣದ ಬಗ್ಗೆ ನಿಮಗೇನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಆಸನ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಶುರು ಮಾಡೋಣ ಗಾನಶ್ರೀ. ಎಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಎಪಿಸೋಡ್ನಲ್ಲಿ ಜೀರ್ಣಾಂಗದಲ್ಲಿ ಉಂಟಾಗುವಂಥ ಸಮಸ್ಯೆಗಳಾದ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಏನು ಹೇಳ್ತೀವಿ ಅದು, ಮತ್ತು ಅಸಿಡಿಟಿಗೋಸ್ಕರ ಮನೆಯಲ್ಲೇ ನಾವು ಸರಳವಾಗಿ ಯಾವ ರೀತಿ ಯೋಗ ಅಭ್ಯಾಸ ಮಾಡಿಕೊಂಡು ಅದನ್ನು ಪರಿಹರಿಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಈ ಆಸನ ಮಾಡ್ತಕ್ಕಂಥ ಸಮಯ ಯಾವುದು? ಊಟ ಆದಮೇಲೆ ಮಾಡಬೇಕಾ, ಊಟಕ್ಕೆ ಮುಂಚೆ ಮಾಡಬೇಕಾ, ಊಟ ಆಗಿ ಎಷ್ಟು ಸಮಯ ಗ್ಯಾಪ್ ಕೊಟ್ಟು ಮಾಡಬೇಕಾಗತ್ತೆ? ಯೂಶಲಿ ನಾವು ಯೋಗನ ಖಾಲಿ ಹೊಟ್ಟೆಲಿ ಮಾಡಬೇಕು ಅಂತ ಹೇಳ್ತೀವಿ. ಬಿಕಾಸ್ ತಿಂದಿದ ತಕ್ಷಣ ಅದು ಹೊರ ಬರುತ್ತೆ, ಬಾಡಿ ಬೆಂಡ್ ಮಾಡೋದ್ರಿಂದ ಆ್ಯಂಡ್ ನಾವು ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ನಾವು ತಿನ್ನೋಕ್ಕೂ ಮುಂಚೆನೇ ಯೋಗನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಸೊ ನಮಗೆ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆ ಹೊತ್ತು ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ಟೈಮ್ ಇಲ್ಲ, ಲೈಕ್ ವರ್ಕ್ ಇದೆ, ಅದು ಇದು ಅಂತ ಹೇಳಿದಾಗ, ರೀಸನ್ಸ್ ಇದೆ ಅಂದಾಗ ನಾವು ಫ್ರೀ ಟೈಮಲ್ಲಿ ಸಂಜೆ ಹೊತ್ತಾದರೂ ಮಾಡ್ಕೋಬೋದು. ಎಸ್, ಶುರು ಮಾಡೋಣ. ಮೊದಲನೇ ಆಸನ ಬಂದು ಅರ್ಧ ಚಕ್ರಾಸನ. ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗ ಏನಿರುತ್ತೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದರಿಂದ ನಮಗೆ ರಿಲೀಫ್ ಅನ್ನೋದು ಆ ಜಾಗಕ್ಕೆ ಸಿಗುತ್ತೆ. ಅದರಿಂದ ಇವಾಗ ಶುರು ಮಾಡೋಣ. ನಿಧಾನವಾಗಿ ನೀವು ನಿಂತಿರುವಂಥ ಜಾಗದಲ್ಲಿ ಎರಡೂ ಕಾಲು ನಿಮ್ಮ ಶೋಲ್ಡರ್ ಲೆವೆಲ್ ಅಷ್ಟು ಅಗಲ ಇಟ್ಕೊಳ್ಳಿ. ನಿಮ್ಮ ಎರಡೂ ಕೈ ಸೊಂಟದ ಮೇಲಿರಲಿ. ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಉಸಿರನ್ನ ತಗೊಂಡಾಗ ನಿಮ್ಮ ಬಾಡಿಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಉಸಿರನ್ನು ಹೊರ ಹಾಕುತ್ತಾ ಎಕ್ಸೇಲ್. ನಿಧಾನವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಆಗಿ. ಇಲ್ಲೇ 5 ಸೆಕೆಂಡ್ಸ್ ಹೋಲ್ಡ್ ಮಾಡೋಣ. 1 2 3 4 5. ಹಾಗೆ ನಿಧಾನವಾಗಿ ವಾಪಸ್. ಈ ಆಸನ ಮುಗಿದ ನಂತರ ಅದೇ ರೀತಿ ಹಿಂಬಾಗಿದ ನಂತರ ಮುಂಬಾಗಬೇಕು. ನಿಧಾನವಾಗಿ ಉಸಿರನ್ನ ಹೊರಹಾಕಿ ಮುಂದಕ್ಕೆ ಬಾಗಿ. ರಿಲ್ಯಾಕ್ಸ್.
ಸಮಸ್ಥಿತಿ, ವಾಪಸ್ ಸ್ಥಿತಿಗೆ ಬನ್ನಿ. ಮತ್ತು ಇದೇ ರೀತಿ ಇದೇ ಆಸನವನ್ನು ಈ ಕಡೆ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಎರಡೂ ಕಾಲನ್ನು ನಿಮ್ಮ ಭುಜ, ನಿಮ್ಮ ಶೋಲ್ಡರ್ ವಿಡ್ತ್ ಎಷ್ಟಿರುತ್ತೆ, ಎಷ್ಟು ಅಗಲವಾಗಿರುತ್ತೆ ಅಷ್ಟು ಅಗಲವಾಗಿ ನಿಮ್ಮ ಕಾಲನ್ನು ಇರಿಸಿ, ಎರಡೂ ಕೈ ಸೊಂಟದ ಮೇಲೆ, ನಿಮ್ಮ ಎಲ್ಬೋಸನ್ನು ಒಳಗಡೆ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಎದೆ ಭಾಗವನ್ನು ವಿಸ್ತಾರಗೊಳಿಸಬೇಕು. ಇನ್ಹೇಲ್, ಉಸಿರನ್ನ ಸಂಪೂರ್ಣವಾಗಿ ತಗೊಳ್ಳಿ. ಇನ್ಹೇಲ್ ಮಾಡಿದಾಗ ನಿಮ್ಮ ಸೊಂಟದ ಭಾಗದಿಂದ ಬಾಡಿನ ಸ್ಟ್ರೆಚ್ ಮಾಡ್ಕೋಬೇಕು. ಆ್ಯಂಡ್ ಎಕ್ಸೇಲ್, ನಿಧಾನವಾಗಿ ಎಷ್ಟಾಗುತ್ತೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಿಂದಕ್ಕೆ ಬಾಗಿ. 1 2 3 4 5. ಸ್ಲೋಲಿ ಕಮ್ ಬ್ಯಾಕ್. ದೇಹವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಹಾಗೆ ಉಸಿರನ್ನು ಹೊರಹಾಕುತ್ತಾ ಮುಂದಕ್ಕೆ ಬಾಗಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮುಂದಕ್ಕೆ ಬಾಗಿ. ಅಲ್ಲಿ 5 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. 1 2 3 4 5. ರಿಲ್ಯಾಕ್ಸ್. ಹಾಗೆ ಸಮಸ್ಥಿತಿ. ಗಣೇಶ್ನವರೇ, ಇವಾಗೇನು ಆಸನ ಒಂದು ಮಾಡಿ ತೋರಿಸೋದಲ್ಲ, ಅದು ಪುರುಷರಿಗಾಗ್ಬೋದು ಮಹಿಳೆಯರಿಗಾಗ್ಬೋದು ಇಬ್ಬರಿಗೂ ಆಗುತ್ತಾ? ಹೌದು, ಯಾರು ಬೇಕಾದರೂ ಮಾಡ್ಬೋದು. ಇದರಲ್ಲಿ ಏಜ್ ಲಿಮಿಟ್ ಆಗಲಿ ಜೆಂಡರ್ ವೇರಿಯೇಷನ್ಸ್ ಆಗಲಿ ಏನೂ ಇರೋದಿಲ್ಲ. ಎಷ್ಟು ಸೆಟ್ಟು ಈ ರೀತಿಯಾಗಿ ಆಸನ ಮಾಡಬೇಕು ಈ ಒಂದು ಪೊಸಿಷನ್? ನೀವು ದಿನಕ್ಕೆ ಒಂದು ಸರಿ ಪ್ರಾಕ್ಟೀಸ್ ಮಾಡಿಕೊಂಡ್ರೂ ಓಕೆ, ಬಟ್ ದಿನನಿತ್ಯ ಅಭ್ಯಾಸ ಇರಬೇಕು. ನಿಮಗೆ ಟೈಮ್ ಇದೆ ಅಂದರೆ ನೀವು ಮತ್ತೆ ಸಂಜೆ ಪ್ರಾಕ್ಟೀಸ್ ಮಾಡಿದಾಗೂ ಇದೇ ಆಸನನ ಕಂಟಿನ್ಯೂ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಇದು ಮೊದಲನೇ ಆಸನ ಆಗಿತ್ತು, ಅರ್ಧ ಚಕ್ರಾಸನ ಅಂತೇಳಿ. ಈಗ ಇದೇ ರೀತಿ ಇನ್ನೂ 4 ಆಸನಗಳಿದೆ. ಎರಡನೇ ಆಸನ ಪಾದಹಸ್ತಾಸನ ಅಂತ ಹೇಳಿಬಿಟ್ಟು, ಈ ಒಂದು ಪರ್ಟಿಕ್ಯುಲರ್ ಆಸನದಲ್ಲಿ ನಾವು ನಮ್ಮ ಹೊಟ್ಟೆ ಭಾಗನ ಏನು ಸ್ಟ್ರೆಚ್ ಮಾಡಿದ್ವಿ ಮೊದಲನೇ ಆಸನದಲ್ಲಿ, ಈಗ ಕಂಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪ್ಯಾಂಡ್ ಆ್ಯಂಡ್ ಕಂಪ್ರೆಸ್ ರಿಲೀಫ್ ಕೊಡುತ್ತೆ ಬಾಡಿಗೆ ಅಂತ ಹೇಳಿಬಿಟ್ಟು. ಸೊ ಪಾದಹಸ್ತಾಸನನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಾದಹಸ್ತಾಸನ, ಎರಡೂ ಕಾಲಿನ ಮೇಲೆ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಸ್ಥಿತಿ ಅಂದರೆ ತಾಡಾಸನ. ನಿಮ್ಮ ದೇಹವನ್ನು ನೇರವಾಗಿ ಇಟ್ಕೊಂಡು ಎರಡೂ ಕೈಗಳನ್ನ ತೊಡೆ ಭಾಗದ ಪಕ್ಕದಲ್ಲಿ ಇರಿಸಬೇಕು. ನಿಧಾನವಾಗಿ ಉಸಿರನ್ನ ಸಂಪೂರ್ಣವಾಗಿ ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮೇಲೆ ತಗೊಳ್ಳಿ. ಬಾಡಿನ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಸಂಪೂರ್ಣವಾಗಿ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಮುಂದಕ್ಕೆ ಬಾಗಬೇಕು. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ, ಎಷ್ಟು ಮುಂಭಾಗಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಮಾತ್ರ ಸಾಧ್ಯವಾಗಿ. ನಿಮಗೆ ಈ ಪೊಸಿಷನಲ್ಲಿ ನಿಮ್ಮ ಕೈ ನೆಲಕ್ಕೆ ತಾಗ್ತಾ ಇದೆ, ನನಗೆ ಕೈಲಿ ಇಷ್ಟೇ ಆಗೋದು ಅಂದರೆ ಇಷ್ಟಕ್ಕೆ ಅಭ್ಯಾಸ ಮಾಡಿ. ಆ್ಯಂಡ್ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಎರಡೂ ಪಾದದ ಪಕ್ಕ ಇರಿಸೋಕ್ಕೆ ಸಹಾಯ ಆಗುತ್ತೆ. ಎರಡೂ ಕೈಗಳನ್ನ ನಿಮ್ಮ ಪಾದದ ಪಕ್ಕದಲ್ಲಿ ಇರಿಸಿದ ಮೇಲೆ ಉಸಿರನ್ನು ಸಂಪೂರ್ಣವಾಗಿ ಮತ್ತೊಮ್ಮೆ ತೆಗೆದುಕೊಂಡು ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಮೂಗಿನ ಭಾಗವನ್ನು ಅಥವಾ ನಿಮ್ಮ ಮುಖದ ಭಾಗವನ್ನು ಕಾಲಿಗೆ ತಾಗಿಸಬೇಕು. ತಾಗಿಸಲು ಪ್ರಯತ್ನ ಮಾಡಿ. ಅಲ್ಲೇ ಹೋಲ್ಡ್ ಮಾಡೋಣ. 1 2 3 4 5. ಸ್ಲೋಲಿ ರಿಲ್ಯಾಕ್ಸ್. ನಿಧಾನವಾಗಿ ನೀವು ಯಾವ ರೀತಿ ಆಸನಕ್ಕೆ ಹೋಗಬೇಕಾದ್ರೆ ಹೋಗ್ತೀರಾ ಅದೇ ರೀತಿ ವಾಪಸ್ ಉಸಿರನ್ನು ಹೊರಹಾಕಿ ನಿಮ್ಮ ಎರಡೂ ಕೈಗಳನ್ನು ಮತ್ತೆ ಸ್ಥಿತಿಗೆ ತಂದು ನಿಲ್ಲಿಸಿ. ಈ ಆಸನವನ್ನು ಇನ್ನೊಂದು ಸರಿ ನಿಮಗೆ ಮಾಡಿ ತೋರಿಸ್ತೀನಿ. ಎರಡೂ ಕಾಲುಗಳು ಜೋಡಿಸಿರಲಿ. ನಿಮ್ಮ ಕೈಗಳನ್ನು ತೊಡೆ ಪಕ್ಕದಲ್ಲಿರಿಸಿ ನಿಧಾನವಾಗಿ ಉಸಿರನ್ನ ಸಂಪೂರ್ಣವಾಗಿ ಉಸಿರು ತೆಗೆದುಕೊಳ್ತಾ ನಿಮ್ಮ ಕೈಗಳನ್ನ ಮೇಲೆ ತಗೊಳ್ಳಿ. ಮೇಲೆ ಕೈ ತಗೊಳ್ಳುವಾಗ ನಿಮ್ಮ ದೇಹ ಸೊಂಟದ ಭಾಗದಿಂದ ಸ್ಟ್ರೆಚ್ ಆಗಬೇಕು. ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ತಾ ಈಗ ಉಸಿರನ್ನು ಸಂಪೂರ್ಣವಾಗಿ ಹೊರಗೆ ಹಾಕಿ ನಿಧಾನವಾಗಿ ಮುಂದಕ್ಕೆ ಬಾಗಿ. ಸ್ಲೋಲಿ ಕಮ್ ಡೌನ್. ನಿಮಗೆ ಸಾಧ್ಯವಾದರೆ ನಿಮ್ಮ ಕೈಗಳನ್ನ ಪಾದದ ಪಕ್ಕ ಇರಿಸ್ಬೋದು, ಅಥವಾ ನೆಲಕ್ಕೆ ತಾಗೋಷ್ಟೇ ಆದರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈಗ ದಿನನಿತ್ಯ ಅಭ್ಯಾಸ ಮಾಡಿದರೆ ಈ ಕೈ ಇಲ್ಲಿಗೆ ಸ್ಟಾಪ್ ಆಗಲ್ಲ. ನಿಧಾನವಾಗಿ ನೀವು ನಿಮ್ಮ ಪಾದದ ಪಕ್ಕ ತೊಗೊಂಡು ಹೋಗ್ಬೋದು. ಆ್ಯಂಡ್ ಅಲ್ಲಿ
ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನ ಹೊರ ಹಾಕುತ್ತಾ ನಿಮ್ಮ ಮೂಗಿನ ಭಾಗ ಅಥವಾ ಮುಖದ ಭಾಗವನ್ನು ಎರಡೂ ಕಾಲುಗಳಿಗೆ ತಾಗುವಷ್ಟು ಪ್ರಯತ್ನ ಮಾಡಿ. ಇಲ್ಲೇ ಹೋಲ್ಡ್ ಮಾಡೋಣ. 1 2 3 4 5. ಸ್ಲೋಲಿ ರಿಲ್ಯಾಕ್ಸ್. ನೀವು ಯಾವ ರೀತಿ ಹೋಗಿರ್ತೀರ ಆಸನಕ್ಕೆ ಅದೇ ರೀತಿ ವಾಪಸ್ ಎರಡೂ ಕೈಗಳನ್ನ ತೊಡೆ ಪಕ್ಕದಲ್ಲಿ ಇರಿಸಿ ರಿಲ್ಯಾಕ್ಸ್, ಸಮಸ್ಥಿತಿ, ಮತ್ತು ವಾಪಸ್ ಬನ್ನಿ. ನಾವು ಮೊದಲನೇದಾಗಿ ಅರ್ಧ ಚಕ್ರಾಸನವನ್ನು ಪ್ರಾಕ್ಟೀಸ್ ಮಾಡಿದ್ವಿ, ಎರಡನೇದು ಪಾದಹಸ್ತಾಸನ ಮಾಡಿದ್ವಿ. ಈಗ ಭೂನಮನಾಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಆಸನದಲ್ಲಿ ನಮ್ಮ ಹೊಟ್ಟೆ ಭಾಗವನ್ನು ತಿರುಚಿ ಮಾಡುವ ಆಸನ ಆಗಿರುತ್ತೆ. ಸೊ ಇದು ಕೂಡ ಒಂದು ರೀತಿಯಾದ ರಿಲ್ಯಾಕ್ಸೇಷನ್ ಕೊಡುತ್ತೆ ಹೊಟ್ಟೆ ಭಾಗಕ್ಕೆ. ಅದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂತ ಏನಿದೆ, ಲೈಕ್ ಅಸಿಡಿಟಿ ಮತ್ತು ಕಾನ್ಸ್ಟಿಪೇಷನ್, ಮಲಬದ್ಧತೆ, ಇದಕ್ಕೆಲ್ಲ ರಿಲೀಫ್ ಸಿಗುತ್ತೆ, ಅದರಲ್ಲಿ ಒಂದು ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತೀನಿ. ಶುರು ಮಾಡೋಣ. ಭೂನಮನಾಸನ. ನಿಧಾನವಾಗಿ ಕುಳಿತುಕೊಳ್ಳಿ ಆರಾಮಾಗಿ. ಎರಡೂ ಕಾಲುಗಳನ್ನ ಮುಂದೆ ಬಿಡಿ. ನಿಮ್ಮ ಶೋಲ್ಡರ್ ವಿಡ್ತ್ ಏನಿದೆ ಆ ವಿಡ್ತಲ್ಲಿ ನಿಮ್ಮ ಪಾದಗಳನ್ನ ಇರಿಸಿ. ಪಾದಗಳು ನೇರವಾಗಿರಲಿ, ಮಂಡಿ ಬೆಂಡ್ ಮಾಡೋದು ಬೇಡ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎಡಗೈಯನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಿರುಚಿ ಹಿಂದಕ್ಕೆ ಇಡಿ. ಅದೇ ರೀತಿ ಬಲಗೈಯನ್ನು ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎಡಗೈ ಯಾವ ಸಮಕ್ಕಿಟ್ಟಿದ್ದೀರ ಅದೇ ಸಮಕ್ಕೆ ಇಡಲು ಪ್ರಯತ್ನ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಹಣೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಬೇಕು. ಇಲ್ಲೇ ಸ್ಟೇ ಮಾಡೋಣ. 1 2 3 4 5. ಸ್ಲೋಲಿ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಒನ್ ಸೈಡ್ ಮಾಡಿದ ಆಸನವನ್ನು ಆಪೋಸಿಟ್ ಸೈಡಲ್ಲೂ ಅಭ್ಯಾಸ ಮಾಡ್ಕೋಬೇಕು. ಆದ್ದರಿಂದ ನೇರವಾಗಿ ಕುಳಿತುಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗೈ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಹಿಂದಕ್ಕೆ ಇಡಿ. ನಿಮ್ಮ ಎಡಗೈಯನ್ನು ಸಹ ಉಸಿರು ತಗೊಳ್ತಾ ಹಾಗೆ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ದೇಹವನ್ನು ತಿರುಚಿ ನಿಮ್ಮ ಕೈ ಸಮಕ್ಕೆ ಇಡಿ. ಈಗ ಹಣೆಯನ್ನು ನೆಲಭಾಗಕ್ಕೆ ತಾಗಿಸೋಣ. 1 2 3 4 5. ಸ್ಲೋಲಿ ರಿಲ್ಯಾಕ್ಸ್. ವಾಪಸ್ ದಂಡಾಸನಕ್ಕೆ. ಈಗ 4ನೇ ಆಸನ ಭುಜಂಗಾಸನ ಅಂತ ಹೇಳಿಬಿಟ್ಟು, ಇದರಲ್ಲೂ ಅಷ್ಟೇ ನಮ್ಮ ಹೊಟ್ಟೆ ಭಾಗವನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅಂದರೆ ಆ ಭಾಗವನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ರಿಲೀಫ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಆದ್ದರಿಂದ ಭುಜಂಗಾಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗವನ್ನು ಕೆಳಕ್ಕೆ ಹಾಕಿ ಮಲಕ್ಕೊಳ್ಳಿ. ಮೊದಲಿಗೆ ನಾವು ಸರಳ ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ. ಸರಳ ಭುಜಂಗಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮಗೆ ಪೂರ್ಣ ಭುಜಂಗಾಸನ ಅಂತ ಹೇಳ್ತೀವಿ. ಅದನ್ನು ಅಭ್ಯಾಸ ಮಾಡಲು ಸಾಧ್ಯವಾಗುತ್ತೆ. ಆದ್ದರಿಂದ ಸರಳ ಭುಜಂಗಾಸನ ಮಾಡಲು ಎರಡೂ ಕೈಗಳ ಮೊಣಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಸಂಪೂರ್ಣವಾಗಿ ತೆಗೆದುಕೊಳ್ತಾ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲುಭಾಗವನ್ನು ನೋಡಿ. ಎರಡೂ ಕಾಲುಗಳು ನೇರವಾಗಿರಲಿ, ಉಸಿರಾಟ ಸಾಧಾರಣವಾಗಿರಲಿ. ಅಲ್ಲೇ 5 ಸೆಕೆಂಡ್ಸ್ ಹೋಲ್ಡ್ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಸಮಸ್ಥಿತಿ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡಿದ್ರೆ ಸಂಪೂರ್ಣವಾಗಿ ಭುಜಂಗಾಸನ ಮಾಡಲು ನಿಮಗೆ ಸಾಧ್ಯವಾಗುತ್ತೆ. ಈಗ ಭುಜಂಗಾಸನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಎರಡೂ ಕೈಗಳನ್ನ ನಿಮ್ಮ ಸೊಂಟದ ಪಕ್ಕದಲ್ಲಿರಿಸಿ ನಿಮ್ಮ ದೇಹವನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲೆ ಎತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳು ನೇರವಾಗಿರಲಿ ಅಥವಾ ಸಾಧ್ಯವಾದರೆ ಸ್ವಲ್ಪ ಬೆಂಡ್ ಮಾಡಿ
ಹಿಂದಕ್ಕೆ ನೋಡಿ. ಉಸಿರಾಟ ಸಾಧಾರಣವಾಗಿರಲಿ. 1 2 3 4 5. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಸಮಸ್ಥಿತಿಗೆ ಬನ್ನಿ. ನಾನು ಇವತ್ತು ತೋರಿಸ್ಕೊಟ್ಟಿರುವಂಥ ಈ 4 ಆಸನಗಳನ್ನ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡೋದ್ರಿಂದ ಒಂದು ಬಾರಿ ಮಾಡಿದರೆ ಪ್ರತಿಫಲ ಸಿಗೋದಿಲ್ಲ. ಪ್ರತಿನಿತ್ಯ ನೀವು ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ದಿನಕ್ಕೆ 1 ಬಾರಿ ಆಗಿರ್ಬೋದು, ಅಥವಾ ನಿಮಗೆ ಟೈಮ್ ಇದೆ, ಸಮಯ ಇದೆ, ಇನ್ನೂ ಮಾಡಬಲ್ಲೆ ಅಂದರೆ 2 ಬಾರಿ ಆಗಿರ್ಬೋದು, ಬೆಳಗ್ಗೆ ಅಥವಾ ಸಂಜೆ. ನೀವು ಸಮಯ ಇದ್ದಾಗ ಅಭ್ಯಾಸ ಮಾಡಿಕೊಂಡು ನಿಮಗೆ ಇರುವಂಥ ಜೀರ್ಣಾಂಗದ ಸಮಸ್ಯೆಗಳಾದಂಥ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಮತ್ತು ಅಸಿಡಿಟಿಗೆ ಈ ಯೋಗದಿಂದ ಕಂಟ್ರೋಲ್ ಅಥವಾ ಅದನ್ನು ದೂರಗೊಳಿಸಲು ಸಾಧ್ಯವಾಗುತ್ತೆ. ಬಟ್ ಕೆಲವರಿಗೆ ಆ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ಡ್ಯೂರೇಷನ್ನು ಹೆಚ್ಚಿರುತ್ತೆ, ಕಮ್ಮಿ ಇರುತ್ತೆ. ಕೆಲವರಿಗೆ ಮಲಬದ್ಧತೆ ಅನ್ನೋದು ಹೆಚ್ಚಿರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಬಟ್ ಎಷ್ಟು ದಿನಗಳವರೆಗೂ ಈ ಆಸನ ಮಾಡಿದ್ರೆ ಅವ್ರಿಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ, ಒಂದು ರಿಸಲ್ಟ್ ಸಿಗುತ್ತೆ ಗಣಶ್ರೀ ಅವರೇ? ಈ ತೋರಿಸಿದಂಥ ಆಸನಗಳನ್ನ ಇಷ್ಟೇ ಹೊತ್ತು ಮಾಡಬೇಕು, ಇಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮಗೆ ಆ ಸಮಸ್ಯೆಯಿಂದ ಹೊರ ಬಂದ ಮೇಲೂ ನೀವು ಅಭ್ಯಾಸ ಮಾಡ್ಕೊಳ್ಬೋದು, ಅದರಿಂದ ಏನು ತೊಂದರೆ ಇಲ್ಲ. ಅಥವಾ ನಿಮಗೆ ಆ ಸಮಸ್ಯೆ ಇರುವವರೆಗೂ ಅದು ನಿಮಗೆ ಸಂಪೂರ್ಣವಾಗಿ ಹೋಗಿದೆ ಅಥವಾ ನನಗೆ ಕಂಫರ್ಟಬಲ್ ಆಗಿದ್ದೀನಿ ಅಂತ ಅನಿಸೋವರೆಗೂ ಇದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಮತ್ತೊಂದು ಪ್ರಶ್ನೆ ಏನಂದರೆ, ಎಷ್ಟೋ ಜನಕ್ಕೆ ಸಮಸ್ಯೆ ಇರುತ್ತೆ, ಕೆಲವ್ರಿಗೆ ಸಮಸ್ಯೆ ಇರಲ್ಲ. ಸಮಸ್ಯೆ ಇಲ್ಲದೇ ಇರೋರಿಗೆ ಈ ಆಸನ ಸೂಕ್ತನ ಮಾಡಬೇಕಾ ಬೇಡವಾ? ಖಂಡಿತವಾಗ್ಲೂ ಮಾಡ್ಬೋದು. ನಮ್ಮ ಆರೋಗ್ಯಕ್ಕೆ ಸರಳವಾಗಿ ನಾವು ದಿನನಿತ್ಯ ಆರೋಗ್ಯವಾಗಿರಲು ಏನು ಬೇಕು, ಲೈಕ್ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಯೋಗಾಸನ ಮಾಡೋದ್ರಿಂದ ನಮಗೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ರಿಫ್ರೆಶ್ಮೆಂಟಿಗೋಸ್ಕರ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಆಸನಗಳನ್ನ ಖಂಡಿತವಾಗ್ಲೂ ದಿನನಿತ್ಯ ಅಭ್ಯಾಸ ಮಾಡ್ಬೋದು. ಅಂದರೆ ನಿಮ್ಮ ಪ್ರಕಾರ ಯಾರಿಗೆ ಪ್ರಾಬ್ಲಮ್ ಇದೆ ಅವ್ರಿಗೆ ಈ ಒಂದು ಆಸನಗಳು ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಯಾರಿಗೆ ಪ್ರಾಬ್ಲಮ್ ಇಲ್ಲ ಅವ್ರು ಈ ಆಸನಗಳು ಮಾಡೋದ್ರಿಂದ ಮುಂದಕ್ಕೆ ಪ್ರಾಬ್ಲಮ್ಸು ಬರೋದಿಲ್ಲ ಅಂತ. ಹೌದು. ಗಣೇಶ್ ಅವರೇ, ಮೊದಲನೇದಾಗಿ ನಿಮಗೆ ಹಾಗೆ ನಿಮ್ಮ ತಂದೆ ತಾಯಿಗೆ ನಾನು ಕೃತಜ್ಞತೆ ತಿಳಿಸಲೇಬೇಕು. ಯಾಕಂದರೆ ಎಷ್ಟು ಸೊಗಸಾಗಿ ಹೇಳ್ಕೊಟ್ರಿ ಅಂದರೆ ನಾವೇ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲ್ಲ. ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಾವು ಮಾಡೋಣ ಅನಿಸ್ತಾ ಇತ್ತು. ಅದು ಬರೀ ಉತ್ಪ್ರೇಕ್ಷೆ ಅಲ್ಲ, ಖಂಡಿತ ವಿಡಿಯೋ ನೋಡೋದಂಥ ವೀಕ್ಷಕರ ಮನಸ್ಸಿಗೂ ಅದು ಗೊತ್ತಾಗಿರುತ್ತೆ. ನೀವು ಸಹ ಏನಾದ್ರು ಮಲಬದ್ಧತೆಯಿಂದ ಅಥವಾ ಡೈಜೆಷನ್ ಪ್ರಾಬ್ಲಮಿಂದ ಸಫರ್ ಮಾಡ್ತಾಯಿದ್ರೆ, ಪುರುಷರಾಗ್ಬೋದು, ಮಹಿಳೆಯರಾಗ್ಬೋದು, ಯಾವುದೇ ವಯೋಮಾನದರಾಗ್ಬೋದು, ಈ ಯೋಗನ ಖಂಡಿತ ಮಾಡ್ಬೋದು. ಈಗ ಕೆಲವರಿಗೆ ಸಮಸ್ಯೆ ಇರುತ್ತೆ, ಈ ಒಂದು ಆಸನಗಳನ್ನ ಮಾಡ್ತಾರೆ. ಎಷ್ಟು ದಿನಕ್ಕೆ ಅವರಿಗೆ ಪರಿಹಾರ ಸಿಗ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಸಮಸ್ಯೆಗಳು ಕೆಲವೊಬ್ಬರಿಗೆ ಹೆಚ್ಚಿರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ. ಸೊ ಅವ್ರದ್ದು ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡೋದ್ರಿಂದ ಕೆಲವರಿಗೆ 3 ತಿಂಗಳಲ್ಲಿ ಪರಿಹಾರ ಸಿಗ್ಬೋದು. ಇನ್ನು ಕೆಲವರಿಗೆ ಕಡಿಮೆ ಇದೆ ನಮಗೆ ಸಮಸ್ಯೆ ಅಂತ ಹೇಳೋದಾದ್ರೆ 1-1.5 ತಿಂಗಳಲ್ಲಿ ಪರಿಹಾರ ಸಿಗ್ಬೋದು. ಆದರೆ ಇದು ಪ್ರತಿನಿತ್ಯ ಅಭ್ಯಾಸವಾಗಿರಬೇಕು. ನಮಗೆ ಪರಿಹಾರ ಸಿಗೋವರೆಗೂ ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ, ಹಾಗೆ ಯಾವ ತರಹದ ಆಹಾರವನ್ನು ಸೇವಿಸ್ತೀವಿ, ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿತೀವಿ, ಇದೆಲ್ಲ ಕಣ್ಣಿಗೆ ತಂಪಾದಷ್ಟು ನಿದ್ದೆ ಮಾಡ್ತೀವಿ, ಇದನ್ನೆಲ್ಲ ನೀವು ಅಳವಡಿಸಿಕೊಂಡಿದ್ದೆ ಆದರೆ ಇದಕ್ಕೆ ಬೇಗ ಪರಿಹಾರ ಸಿಗುತ್ತೆ ಅಂತ. ಈಗ ಇನ್ನೊಂದೇನೆಂದರೆ, ಕೆಲವ್ರಿಗೆ ಸಮಸ್ಯೆನೇ ಇರಲ್ಲ, ಅಂಥವ್ರು ಈ ಒಂದು ಯೋಗಾಸನಗಳನ್ನ ಅಭ್ಯಾಸ ಮಾಡೋದ್ರಿಂದ ಏನು ಉಪಯೋಗ ಮಾಡಬೇಕಾ ಬೇಡವಾ? ಖಂಡಿತವಾಗ್ಲೂ ಮಾಡ್ಬೋದು. ನಾವು ಈ ಆಸನ ಇದಕ್ಕೆ ಮಾತ್ರ ಉಪಯೋಗ ಅನ್ನೋದಂಥದ್ದು ಏನಿಲ್ಲ. ನಾವು ಯೋಗಾಸನದಲ್ಲಿ ಯಾವುದೇ ಒಂದು ಆಸನ ಮಾಡಿದ್ರೂ ಅದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಸಮಸ್ಯೆ ಇಲ್ಲದೇ ಇದ್ರೂ ಮಾಡೋದ್ರಿಂದ ಆ ಸಮಸ್ಯೆ ಬರೋದನ್ನು ಕೂಡ ತಡೆಗಟ್ಬೋದು ನಾವು. ಎಸ್, ಖಂಡಿತ ವೀಕ್ಷಕರೇ. ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಊಟ ಮಾಡಿಲ್ಲ ಅಂದರೆ ಹಸುವಾಗುತ್ತೆ. ಅದೇ ರೀತಿಯಾಗಿ ಈ ಯೋಗಾಸನ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ. ಅಕಸ್ಮಾತ್ ನಿಮಗೇನಾದ್ರು ಈ ಸಮಸ್ಯೆ ಇಲ್ಲ ಅಂದರೆ ಖಂಡಿತ ಮುಂದೆ ಈ ಸಮಸ್ಯೆಗಳು ಬರದೇ ಇರೋ ಹಾಗೆ ತಡೆಗಟ್ಬೋದು. ಯಾಕೆಂದರೆ ಇವತ್ತಿನ ಆಹಾರ ಕ್ರಮ ಆಗ್ಬೋದು, ಆಹಾರದಲ್ಲಿರ್ತಕ್ಕಂಥ ಕ್ವಾಲಿಟಿ ಆಗ್ಬೋದು, ಎಲ್ಲರಿಗೂ ಒಂದಲ್ಲ ಒಂದು ದಿನ ಇದರಿಂದ ಸಫರ್ ಮಾಡಲೇಬೇಕಾಗುತ್ತೆ. ಆದ ಕಾರಣ ನೀವೆಲ್ಲರೂ ಯೋಗಾಭ್ಯಾಸ ಮಾಡಿ ಒಳ್ಳೆಯ ಯೋಗನ ಪಡೀರಿ ಅಂತ ನಮ್ಮ ಅನಿಸಿಕೆ, ಅಭಿಪ್ರಾಯ. ಹಾಗಿದ್ರೆ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ. ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋ ಹಾಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ತಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಖಂಡಿತ ಗೊತ್ತು, ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮಗೆ ಏನಾದ್ರು ಸಮಸ್ಯೆಗಳಿದ್ದರೆ ಅಥವಾ ಯೋಗದಿಂದ ಏನಾದ್ರು ಪರಿಹಾರ ಬೇಕಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನೆಲ್ಲ ಗಾನಶ್ರೀ ಅವರು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ತಮಗೂ ಹಾಗೂ ಗಾನಶ್ರೀ ಅವ್ರಿಗೂ ನಮಸ್ಕಾರ.